ಇಲ್ಲಿ ಸ್ಕ್ರೀನ್ ಮೇಲೆ ನನ್ನ ಪಕ್ಕದಲ್ಲಿರ್ತಕ್ಕಂಥ ಸ್ಕ್ರೀನ್ ಮೇಲೆ ನೀವು ನೋಡ್ಬೋದು ಇಲ್ಲಿ. ಸೊ ಇಲ್ಲಿ ಇರ್ತಕ್ಕಂಥ ಸ್ಕ್ರೀನು ಏನು ಹೇಳ್ತಾ ಇದೆ ಅಂತಂದರೆ ಟೋಟಲ್ ಮಾಡಿದಾಗ 39 ಬರುತ್ತೆ. ಕರೆಕ್ಟ್ ಅಲ್ವಾ? 39. ಸೊ 3ನ ಆಧಿಪತ್ಯ ತೊಗೊಂಬರ್ತಾರೆ ಇಲ್ಲಿ. ಸಣ್ಣ ನಂಬರಿಂದ ದೊಡ್ಡ ನಂಬರು 17ವರೆಗೂ ಹೋಗುತ್ತೆ. 9 to 17 ಸೀರೀಸ್ ಅಂತ ನಾವು ಕರಿತೀವಿ. ಇಲ್ಲಿ 9 ನಾರ್ತಲ್ಲಿ ಬರೀಬೇಕು. ಹಾಗೆ 10 ಬಂದ್ಬಿಟ್ಟು ಸೌತ್ ವೆಸ್ಟ್ ಬರುತ್ತೆ. ಆಮೇಲೆ 11 ಬಂದ್ಬಿಟ್ಟು ಈಸ್ಟಲ್ಲಿ ಬರುತ್ತೆ. 12 ಬಂದ್ಬಿಟ್ಟು ಸೌತ್ ಈಸ್ಟಲ್ಲಿ ಬರುತ್ತೆ. 13 ಬಂದ್ಬಿಟ್ಟು ಬ್ರಹ್ಮಸ್ಥಾನದಲ್ಲಿ ಬರುತ್ತೆ. 14 ಬಂದ್ಬಿಟ್ಟು ನಾರ್ತ್ ವೆಸ್ಟಲ್ಲಿ ಬರುತ್ತೆ. 15 ಬಂದ್ಬಿಟ್ಟು ವೆಸ್ಟಲ್ಲಿ ಬರುತ್ತೆ. ಹಾಗೆ 16 ಬಂದ್ಬಿಟ್ಟು ನಾರ್ತ್ ಈಸ್ಟಲ್ಲಿ ಬರುತ್ತೆ. ಹಾಗೆ 17 ಬಂದ್ಬಿಟ್ಟು ಸೌತಲ್ಲಿ ಬರುತ್ತೆ. ಸೊ ಇದನ್ನು ಯೆಲ್ಲೋ ಕಲರ್ ಸ್ಕೆಚ್ ಪೆನ್ನಲ್ಲಿ ಬರಿಬೋದು. ಓಕೆ. ಯೆಲ್ಲೋ ಕಲರು ಸ್ವಲ್ಪ ಸಮೀಪವಾಗಿರ್ತಕ್ಕಂಥದ್ದು. ಗುರುವಾರ ದಿವಸ ಬರಿಬೇಕು. ಕೇತುಗೆ ಸ್ವಲ್ಪ ಗುರುವಾರ ಉತ್ತಮವಾಗಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದು 2 ಯಂತ್ರಗಳ ಬರೀರಿ. 16 ಚುಕ್ಕೆ ಹಾಕ್ಕೊಳ್ಳಿ. 16 ಚುಕ್ಕೆ ಭಾಳ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಚುಕ್ಕೆಗಳು ಹಾಕಿ ಸ್ಕ್ವೇರ್ ಬರೀಬೇಕು. ಸುಮ್ಮನೆ ಸ್ಕ್ವೇರ್ ಬರಿಬಾರ್ದು. ಮೋಸ್ಟ್ ಆಫ್ ಸುಮ್ಮನೆ ಸ್ಕ್ವೇರ್ ಬರೀತಾರೆ ಅನ್ಕೊಳ್ತೀನಿ. ಹೌದು. ಅದನ್ನು ಯಂತ್ರ ಬರೆಯತಕ್ಕಂಥ ಒಂದು ವಿಧಿವಿಧಾನಗಳನ್ನು ಹೇಳ್ತಾ ಇದ್ದೀನಿ. ನೀವು ತಗಡಿನ ಮೇಲೆ ಬರೆಯೋರು ಕೂಡ ಹಾಗೆ ಬರೆಯೋದು. ಹಳೆಯ ಕಾಲದಲ್ಲಿ ಭೋಜಪತ್ರ ಅಂತ ಕರಿತಾ ಇರ್ತಾರೆ. ಭೋಜಪತ್ರದಲ್ಲೂ ಕೂಡ ಹಾಗೆ ಮಾಡ್ತಾಯಿದ್ರು. ಸೊ ಈಗಿನ ಕಾಲದಲ್ಲಿ ನಮಗೆ ಭೋಜಪತ್ರ ಎಲ್ಲ ಸಿಗ್ತವೆ, ಭಾಳ ಕಮ್ಮಿ. ಭೋಜಪತ್ರದಲ್ಲಿ ಅಷ್ಟಗಂಧ ಉಪಯೋಗಿಸಿ ಅಷ್ಟಗಂಧದಲ್ಲಿ ಬರಿಬೇಕು ಅಂತ ಇಂದಿನ ಕಾಲದಲ್ಲಿ 8 ರೀತಿಯ ಪದಾರ್ಥಗಳಿಂದ ಮಾಡಿರ್ತಕ್ಕಂಥ ಅಷ್ಟಗಂಧ. ಕೆಲವು ಬೇರುಗಳಿದ್ದಾವೆ, ಅದರಲ್ಲಿ ಕೆಲವು ಅರಿಶಿನ ಇದ್ದಾವೆ, ಸ್ವಲ್ಪ ಕೇಸರಿ ಇದ್ದಾವೆ ಅದರಲ್ಲಿ. ಹಾಗೆ ಭಾಳಷ್ಟು ಇದ್ದಾವೆ. ಚಂದನ, ರಕ್ತಚಂದನ, ಆಮೇಲೆ ಪಚ್ಚಕರ್ಪೂರ, ಆಮೇಲೆ ಅಗರ್ ಅನ್ನೋ ಒಂದು ವುಡ್ ಇರುತ್ತೆ. ಸೊ ಅನೇಕ ಪದಾರ್ಥಗಳು ಪಂಚಗಂಧ ಅಷ್ಟಗಂಧ ಅಂತಲೇ ಫೇಮಸ್ ಹಳೆಯ ಕಾಲದಲ್ಲಿ. ಈಗಿನ ಕಾಲದಲ್ಲಿ ಯಾವುದು ಅದೆಲ್ಲ ಶ್ರೇಷ್ಠವಾಗಿ ಮಾಡೋದು ಕಷ್ಟ, ಯಾರಿಗೂ ಟೈಮ್ ಇಲ್ಲ. ಹಿಂದೆ ಯಂತ್ರದ ಮೇಲೆ ಭಾಳಷ್ಟು ಜನ ಅವಲಂಬನೆ ಹೆಚ್ಚಾಗಿತ್ತು. ಇವಾಗ ಇವೆಲ್ಲ ಯಾವುದು ನಂಬಲ್ಲ. ಅಯ್ಯೋ ಇದೆಲ್ಲ ಏನು ವರ್ಕ್ ಆಗುತ್ತೋ ಇಲ್ವೋ ಅನ್ನೋ ಒಂದು ಭ್ರಾಂತಿಲಿರ್ತಾರೆ. ಬಟ್ ಆದರೆ ಇದೆಲ್ಲ ಕೂಡ ಇಮ್ಮಿಡಿಯೇಟ್ ರಿಸಲ್ಟ್ ಕೊಡಲ್ಲ. ಯಾರು ಸಮಾಧಾನದಿಂದ ಹಾರಾಡ್ದಲೆ ಜ್ಯೋತಿಷ್ಯನ ಫಾಲೋ ಮಾಡ್ತಾ ಇರ್ತಾರಲ್ವಾ, ಅವರೆಲ್ಲ ಒಳ್ಳೆ ಏನಂತಾರೆ ಅಭಿವೃದ್ಧಿ ಹೊಂದ್ತಾ ಇರ್ತಾರೆ. ಸಮಾಧಾನದಿಂದ ಇದಾಗಬೇಕು, ಅತಿರೇಕಕ್ಕೆ ಹೋಗಬಾರ್ದು. ತುಂಬ ಜನ ಅತಿರೇಕಕ್ಕೆ ಹೋಗ್ತಾರೆ. ನಮ್ಮ ಕೆಲವು ಸ್ಟೂಡೆಂಟ್ಸು ನೋಡಿದ್ದೀನಿ, ಅತಿರೇಕ. ಇಲ್ಲಿ ನಮ್ಮಲ್ಲಿ ಕಲ್ತಿರ್ತಾರೆ, ಇಲ್ಲಿ ಏನೋ ಸಾಲದು ಅಂತ ಇನ್ನೊಂದು ಕಡೆ ಓಡೋಗೋದು, ಇನ್ನೊಂದು ಕಡೆ ಕಲಿಯೋದು. ಅವ್ರ ಅಂತರ್ಪಿಚಾಚಿಗಳು ಅಂತ ಕರಿತೀನಿ. ಯಾಕೆಂದರೆ ನಾನೇ ಜ್ಯೋತಿಷ್ಯದಲ್ಲಿ ಹೆಚ್ಚು ಕಮ್ಮಿ 30+ ಇಯರ್ಸ್ ಅನುಭವ ಆದಮೇಲೆ